ಇವತ್ತು ಭೀಮ್ನ ಅಮಾವಾಸ್ಯೆ, ಸೊ ಪೂಜೆ ಮಾಡಬೇಕು. ಎಲ್ಲ ಕೆಲಸಗಳು ಮುಗ್ದಿದೆ. ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ತುಂಬ ವರ್ಷಗಳಾಗ್ಬಿಟ್ಟಿದೆ ಈ ಸ್ಯಾರಿನ ಹಾಕ್ಕೊಂಡು. ಸೊ ಇದು ಬ್ಲೌಸ್ ಆಗಲ್ಲ, ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ಇವತ್ತು ಬೇರೆ ಬ್ಲೌಸ್ ಹಾಕ್ಕೊಂಡು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡೋಣ. ಹಾಗೆ ಟಿಫನ್ಗೆ ಅಂದ್ಬಿಟ್ಟು ಇಡ್ಲಿ ಎಲ್ಲ ಮಾಡಿದ್ದೀನಿ. ಸೊ ಪಾಯಸ ಮಾಡಬೇಕು, ಬಟ್ ಹೆಂಗಾಗುತ್ತೆ ನೋಡೋಣ. ಹಾಗೆ ಇವತ್ತು ನನಗೆ ಕುಂಕುಮ ಕೊಡೋಕ್ಕೆ ಅಂತಂದ್ಬಿಟ್ಟು ಯೂಶ್ವಲಾಗಿ ಹಸ್ಬೆಂಡು ದುಡ್ಡು ಕೊಡೋರು. ಈ ಸತಿ ಡ್ರೆಸ್ಸು ಸ್ಯಾರಿ ಏನಾದರೂ ಕೊಡಿಸಿ ಅಂತ ಹೇಳಿದೆ. ಸೊ ಇಳ್ಕಲ್ಲಿಂದ ಸ್ಯಾರಿ ಬಂದಿದೆ. ಇಲ್ಲಿ ಸ್ಯಾರಿ ತೋರಿಸಿ ನಿಮಗೆ ಕಂಪ್ಲೀಟಾಗಿ ಹೇಗಿರುತ್ತೆ ಅಂತ. ಸೊ ಇದನ್ನು ಆ್ಯಕ್ಚುಲಿ ನನ್ನ ನಾದಿನಿ ಹಸ್ಬೆಂಡು ಇಳ್ಕಲ್ಗೆ ಹೋಗಿದ್ರು, ಅವಾಗ ತರಿಸಿದ್ದು. ಎಲ್ಲರೂ ಕೂಡ ಒಂದೊಂದು ತರಿಸಿದ್ವಿ. ಸೊ ಹಸ್ಬೆಂಡು ಇದಕ್ಕೆ ಹೆಂಗೋ ಅವರೇ ಅಮೌಂಟ್ ಕೊಟ್ಟಿರೋದಿಲ್ಲ. ಸೊ ಇದನ್ನೇ ಇಡೋಣ ಅಂತ ಡ್ರೆಸ್ಸು ಸ್ಯಾರೀಸು ಎಲ್ಲ ತೊಗೊಂಡಿದ್ದೀನಿ ವರಮಹಾಲಕ್ಷ್ಮಿಗೆಲ್ಲ. ಅದಕ್ಕೆ ಇದನ್ನು ಇಟ್ಬಿಟ್ಟು ಕುಂಕುಮ ತೊಗೊಳ್ಳೋಣ ಅಂತ. ಮನೆ ಹಿಂಗಾಗುತ್ತೆ ನೋಡೋಣ. ಈಗ ರಂಗೋಲಿ ಹಾಕೋತಾ ಇದ್ದೀನಿ. ಭೀಮ್ನ ಅಮಾವಾಸ್ಯೆ ಅಂದರೆ ಪೂಜೆ ಅನ್ನೋದಕ್ಕಿಂತ ಏನೋ ಒಂಥರ ಚೆಂದ. ಅದು ಇಬ್ಬರ ಮಧ್ಯೆ ಇರೋವಂಥ ಬಾಂಡಿಂಗ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಗಂಡನಿಗೆ ಅಂತಲೇ ಒಂದು ದಿನ ಪೂಜೆ ಮಾಡ್ತೀವಿ ಅಂದರೆ ಅದು ಭೀಮ್ನ ಅಮಾವಾಸ್ಯೆ. ತುಂಬ ಜನ ಹೇಳ್ಬೋದು ಒಂದು ದಿನ ಪೂಜೆ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ. ಇಲ್ಲ, ಪೂಜೆ ಮಾಡೋದ್ರಿಂದ ಎಲ್ಲ ಸಿಕ್ಬಿಡುತ್ತೆ ಅಂತ ಅದೊಂದು ಶಾಸ್ತ್ರ, ಒಳ್ಳೆಯದಾಗತ್ತೆ ಅನ್ನೋದು. ಬಟ್ ನಮ್ಮ ಒಂದು ನಂಬಿಕೆಗಳು, ಒಬ್ಬರ ಮೇಲೆ ಒಬ್ಬರು ಇಟ್ಟಿರೋವಂಥ ವಿಶ್ವಾಸ, ನಂಬಿಕೆನೇ ತುಂಬ ದೊಡ್ಡದು. ಸೊ ಅದೊಂದು ಕರೆಕ್ಟ್ ಇದೆ ಅಂದರೆ ಇಡೀ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಸೊ ಗಂಡನ ಆಯುಷು, ಆರೋಗ್ಯ ಎಲ್ಲವೂ ಚೆನ್ನಾಗಿ ಕೊಡಲಿ ದೇವರು ಅಂತ ಕೇಳಿಕೊಂಡು ಮಾಡುವಂಥದ್ದು. ನಮಗೋಸ್ಕರ ಎಷ್ಟೋ ಮಾಡ್ತಾರೆ. ಸೊ ಅವರಿಗೋಸ್ಕರ ಒಂದಿನ ಪಾದ ಪೂಜೆ ಮಾಡಿ, ವರ್ಷಕ್ಕೆ ಒಂದಿನ ಪಾದ ಪೂಜೆ ಮಾಡೋದು ನಾನಂತೂ. ನೀವೆಲ್ಲ ಯಾವಾಗ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಪ್ರತಿ ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ. ಬಟ್ ದಿನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನಮ್ಮ ಈ ಲೈಫ್ ಸ್ಟೈಲಲ್ಲಿ ಅದು ರೂಢಿ ಮಾಡ್ಕೊಂಡು ಬಂದರೆ ಮಾಡ್ಬೋದು. ಬಟ್ ಇವಾಗಿನ ಸಿಚುವೇಶನ್ಸ್ ನಾನಂತೂ ಹಬ್ಬ ಹರಿದಿನಗಳಲ್ಲಿ ಮಾಡ್ತೀನಿ. ಹಾಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಅವಲಕ್ಕಿ ಹಾಕ್ಬಿಟ್ಟು ಪಾಯಸ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೇಮ್ ಹಾಲು ಪಾಯಸ ಹೇಗೆ ಮಾಡ್ಕೋತೀವಲ್ಲ ಶಾವಿಗೆ ಹಾಕಿ ಅದೇ ಥರನೇ. ನೈವೇದ್ಯಕ್ಕೆ ಶಾವಿಗೆ ಇಡಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಅವಲಕ್ಕಿನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಮತ್ತು ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಳ್ಳಿ. ನಾನು ಬರೀ ಗೋಡಂಬಿ ಮಾತ್ರ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಖಾಲಿಯಾಗಿತ್ತು, ಇದಕ್ಕೆ ಸ್ವಲ್ಪ ಹಾಲು, ನಿಮ್ಗೆ ಎಷ್ಟು ಪಾಯಸ ಬೇಕೋ ಅಷ್ಟು ಹಾಲನ್ನು ಹಾಕ್ಕೊಂಡು, ಕಾಯಿಸಿರೋ ಹಾಲು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಗ ಹಾಕ್ಕೋಬೋದು. ಇಲ್ಲ ನೀವು ಹಸಿ ಹಾಲನ್ನ ಹಾಕ್ಕೊಂಡ್ರೆ ಹಾಲು ಕಾಯೋವರೆಗೂ ವೆಯ್ಟ್ ಮಾಡಿ. ಹಾಲು ಬಿಸಿಯಾಗಿದೆ, ಕುದಿ ಬರ್ತಿದೆ ಅನ್ನೋಷ್ಟರಲ್ಲಿ ನಾವೀಗ ನೀಟಾಗಿ ತೊಳೆದು ನೆನೆಸಿಟ್ಟಿರುವಂತಹ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ನೀವು ಕ್ವಾಂಟಿಟಿ ಸ್ವಲ್ಪ ಹಾಲು ಪಾಯಸ ನೀರಂಗೆ ಬೇಕು ಅಂತಂದರೆ ಅವಲಕ್ಕಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಗಟ್ಟಿಯಾಗಿರಲಿ ಅಂದರೆ ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ನೆಂದಿರಲಿ ಅವಲಕ್ಕಿ. ಅದಕ್ಕೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಬೇಡ ಅಂದರೆ ಆಪ್ಷನಲ್ ಸಕ್ಕರೆ ಹಾಕ್ಕೋಬೋದು. ನಾನು ಸಕ್ಕರೆ ಯೂಸ್ ಮಾಡೋದು ತುಂಬ ಕಡಿಮೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಅಷ್ಟರಲ್ಲಿ ದೇವ್ರ ಮನೆಗೆ ದೀಪ ಹಚ್ಚೋಣ ಅಂತ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ದೀಪ ಹಚ್ಚಬೇಕು. ನಮ್ಮ ಮನೆ ದೇವ್ರಿಗೂ ಕೂಡ ಒಂದು ಚೇರ್ ಹಾಕಿ ಇಟ್ಟಿದ್ದೀನಿ. ಸೊ ಅವ್ರಿಗೂ ಕೂಡ ಪೂಜೆ ಮಾಡೋಣ ಅಂತ. ಅವರು ಟೈಮ್ ಆಯಿತು ಬೇಗ ಬಾಬಾ ಅಂತ. ಎಷ್ಟೇ ಬೇಗ ಮಾಡೋಣ ಅಂದರೂ ಕೂಡ ಕೆಲಸಗಳೇ ಆಗಲ್ಲ ಅಂತ ಹೇಳ್ಬೋದು. ಯೋಗ ಕ್ಲಾಸ್ಗೆ ಹೋಗಿ ಬಂದು ಎಷ್ಟು ಚಕ ಅಂತ ಮಾಡಿದೆ ಗೊತ್ತಾ. ಎಷ್ಟು ಬೇಗ ಮಾಡಿದ್ರು ಕೂಡ ಟೈಮ್ ಆಗೇ ಬಿಡುತ್ತೆ. ಅವ್ರು ಅದೇ ಹೇಳ್ತಾಯಿದ್ರು, ನಾನು ಅದೇ ಇವತ್ತು ಪೂಜೆ ಮಾಡಿಸ್ಕೋಬೇಕು, ಅರ್ಜೆಂಟ್ ಮಾಡೋಂಗಿಲ್ಲ, ಸುಮ್ಮನೆ ಇರಬೇಕು ನೀವು ಅಂತ ಕೂಗ್ತಾಯಿದ್ರು. ರೆಡಿಯಾಗಿ ಕೂತಿದ್ದೀನಿ, ಬಾಮ್ಮ ಪೂಜೆ ಮಾಡು ಅಂತ. ಸೊ ಹೀಗೆ ಈಗ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಯಾರೆಲ್ಲ ಭೀಮ್ನ ಅಮಾವಾಸ್ಯೆ ಒಂದೊಂದು ಕಡೆ ಆಚರಣೆ ಇರುತ್ತೆ, ಒಂದೊಂದು ಕಡೆ ಆಚರಣೆ ಇರಲ್ಲ. ಸೊ ಪೂಜೆ ಮಾಡೋದ್ರಲ್ಲಿ ಆಚರಣೆನೇ ಬೇಕು ಅನ್ನೋದು ನನಗೇನೋ ಗೊತ್ತಿಲ್ಲ. ನಮ್ಮ ಮನೇಲೂ ನಮ್ಮ ಅತ್ತೆ ಏನು ಮಾಡ್ತಿರಲಿಲ್ಲ. ಸೊ ನಮ್ಮ ಆಂಟಿ ಎಲ್ಲ ಮಾಡ್ತಿದ್ರು, ಅದನ್ನು ನೋಡಿ ನಾನು ಮಾಡ್ತಿದ್ದೀನಿ ಅಷ್ಟೇ. ತುಂಬ ಹಬ್ಬಗಳು ಹಾಗೇ ನಮಗೆ ದೇವ್ರ ಪೂಜೆ ಮಾಡುವಂಥದ್ದಾಗಿರ್ಬೋದು, ಈ ಥರ ಶಾಸ್ತ್ರಗಳೆಲ್ಲ ಏನು ಬಂದಿರಲೇಬೇಕು ಅನ್ನೋದು ಮನಸ್ಸಲ್ಲಿ ಭಕ್ತಿ, ಶ್ರದ್ಧೆ ಒಂದಿದ್ದರೆ ಸಾಕು. ಸೊ ಎಲ್ಲ ಆಚರಣೆಗಳು, ಎಲ್ಲ ಪೂಜೆಗಳನ್ನು ನಾವು ಮಾಡ್ಬೋದು. ಕೆಲವೊಂದಿರುತ್ತೆ ನಮ್ಮ ಪದ್ಧತಿಗಳೇನಿರುತ್ತಲ್ಲ, ಹಿಂಗೆ ಮಾಡ್ತಾರೆ ಅದನ್ನೆಲ್ಲ ಆಚರಣೆ ಮಾಡಿ. ಅಥವಾ ನಮ್ಮ ಮನೇಲಿ ಮಾಡ್ತಾನೆ ಇರಲಿಲ್ಲ ಅನ್ನೋವಂಥ ಹಬ್ಬಗಳನ್ನು ಆರಾಮಾಗಿ ಮಾಡಿ. ಈಗ ಈ ಭೀಮ್ನ ಅಮಾವಾಸ್ಯೆ ಕೂಡ ನಮ್ಮ ಮನೇಲಿ ನಮ್ಮ ಅತ್ತೆ ಎಲ್ಲ ಮಾಡ್ತಿರ್ಲಿಲ್ಲ. ಸೊ ನಾನೇ ಮಾಡ್ಕೊಂಬರ್ತೀನಿ. ನಮ್ಮ ಮನೇಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ನಮ್ಮ ಅತ್ತೆ ಮಾಡಿಲ್ಲ. ಸೊ ನೀನೇನೇ ಮಾಡು ಅಂದರೆ ಮಾಡು. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಇರ್ಬೋದು, ಗಣಪತಿ ಕೂರಿಸೋದು, ಇದೆಲ್ಲ ಕೂಡ ನಾನೇ ಸ್ಟಾರ್ಟ್ ಮಾಡಿರೋದು. ಹಬ್ಬ ಮಾಡೋರು.
ಬಟ್ ಅವರು ಲಕ್ಷ್ಮಿ ಕೂರಿಸಿ ಮಾಡ್ತಿರ್ಲಿಲ್ಲ. ಹಾಗೆ ಆ ಕಲಶ ಇಟ್ಟು, ಕಲಶಕ್ಕೆ ಲಕ್ಷ್ಮಿ ಬಂದರೂ ಒಂದೇ, ವಿಗ್ರಹ ಅಂದರೆ ಸೀರೆ ಉಡಿಸಿ ಕೂರಿಸಿದ್ರು ಒಂದೇ ಅಲ್ವಾ. ಅಷ್ಟು ಯೋಚನೆ ಮಾಡಿದ್ರೆ ಸಾಕು. ಶ್ರದ್ಧೆ ಭಕ್ತಿ ಇಂಪಾರ್ಟೆಂಟ್ ಅಷ್ಟೇ. ನಾವೇನೇ ಕೆಲಸ ಮಾಡ್ತೀವಿ ಅಂದರೆ ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲ ಕೂಡ ಒಳ್ಳೆಯದೇ ಆಗುತ್ತೆ. ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಅದೇ ತಪ್ಪಾಗೋವಂಥದ್ದು. ಪೂಜೆಗಳಲ್ಲಿ ಯಾವುದೂ ಕೂಡ ತಪ್ಪು ಅಂತ ಇಲ್ಲ. ಸೊ ತುಂಬ ಜನ ಹೇಳ್ತಾರೆ ನನಗೂ ಮಾಡೋಕ್ಕೆ ಇಷ್ಟ ಬಟ್ ನಮ್ಮ ಕಡೆ ಇಲ್ಲ ಅಂತ. ಸೊ ಅದೇನು ಇಲ್ಲ. ಸೊ ಮಾಡ್ಬೋದು ನೀವು ಕೂಡ. ಗಂಡನ ಆಯುಷ್ಯ ಆರೋಗ್ಯಕ್ಕೋಸ್ಕರ ಒಂದು ಪೂಜೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ಗಂಡನ ಪಾದ ತೊಳಿಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಹೇಳ್ತಾರೆ? ಇದೆಲ್ಲ ಅವರವರ ನಂಬಿಕೆ. ಸೊ ನಾನು ನಂಬೋದಿಷ್ಟೇ, ದೇವರನ್ನ ನಂಬಬೇಕು ಅಂತಂದರೆ ಶ್ರದ್ಧೆ ಭಕ್ತಿ ಹೊಂದಿದ್ರೆ ಎಲ್ಲ ಶಾಸ್ತ್ರಗಳನ್ನು ನಾವು ಮಾಡ್ಬೋದು. ಓಕೆನಾ? ಇವಾಗ ಏನು ಯೂಟ್ಯೂಬಲ್ಲಿ ಬೇಕಾದಷ್ಟು ತೋರಿಸ್ತಾರೆ, ಅದರಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ದಿನಕ್ಕೊಬ್ಬೊಬ್ರು ಒಂದೊಂದನ್ನು ತೋರಿಸ್ತಾ ಇರ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಸೊ ನಿಮ್ಗೆ ಯಾವುದು ಕರೆಕ್ಟ್ ಇವರು ಹೇಳೋದು ನಮಗೆ ಸೆಟ್ ಆಗುತ್ತೆ, ನಮ್ಮ ಮನೆಗಿದು ಅನುಕೂಲವಾಗಿರುತ್ತೆ ಅನಿಸುತ್ತಲ್ಲ, ಸೊ ಅಂಥದ್ದನ್ನು ನಾವು ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಇದು ಏನು ಕುಂಕುಮ ಕೊಡೋಕ್ಕೆ ಅಂತ ನಾನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೀರೆ ಇದೊಂಥರ ಚೆನ್ನಾಗಿರುತ್ತೆ, ಒಂದು ನೆನಪಿರುತ್ತೆ ಅಲ್ವಾ. ಸೊ ಅವರೇ ದುಡ್ಡು ಕೊಟ್ಟು ಕೊಡಿಸೋದು, ಸೊ ಅದಕ್ಕೆ ದುಡ್ಡು ತೊಗೊಳ್ಳೋ ಬದಲು ಸೀರೆನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಕ್ಚುಲಿ ಅವ್ರು ಹಂಗೆ ನಿಂತ್ಕೊಳ್ಳಿದ್ರೆ ತಟ್ಟೆ ಒಳಗೆ ಬಿದ್ದುಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಏನು ಬೀಳಲ್ಲ ನಿಂತ್ಕೊಪ್ಪ ಅಂತ ಹೇಳಿ ತೊಗೊಂಡೆ. ಇದೊಂಥರ ಚೆಂದ ಅಲ್ವಾ ಹೆಣ್ಮಕ್ಳಿಗೆ. ಸೊ ನನಗೆ ಹೇಳಿದ್ದೆ ನಾನು ಮುಂಚೆ ಒಂದು ಸೀರೆ ಇಲ್ಲ ಡ್ರೆಸ್ ಏನಾದರೂ ಬುಕ್ ಮಾಡಿ ನೆನಪು ಚೆನ್ನಾಗಿರತ್ತೆ ಅಂತ. ಸೊ ಹಿಳ್ಕಲ್ಲಿಂದ ಬಂದಿದ್ದೆ ಸೀರೆ ಇತ್ತಲ್ಲ, ಸೊ ಇದನ್ನೇ ತೊಗೊಳ್ಳೋಣ ಯಾಕೆ ಅಂತ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟು ಆಶೀರ್ವಾದ ತೊಗೊಂಡು ಅದನ್ನೇ ಅವ್ರ ಕೈಯಿಂದ ತೊಗೊಂಡಿದ್ದಂಥದ್ದು. ಇಷ್ಟೇ ನಮ್ಮ ಭೀಮನ ಅಮಾವಾಸ್ಯೆ. ದೇವರಿಗೆ ಭಕ್ತಿಯಿಂದ ದೀಪ ಹಚ್ಚಿ ಆ ಪಾದ ಪೂಜೆ ಮಾಡಿ ಕಂಕಣ ಕಡಿಸ್ಕೊಂಡು ಮಾಡಿರುವಂಥ ಪಾಯಸನ ದೇವ್ರಿಗೂ ನೈವೇದ್ಯ ಮಾಡಿ ಹಾಗೆ ಹಸ್ಬೆಂಡ್ಗೂ ತಿನ್ನಿಸಿ ನಾನು ತಿಂದು, ಇದು ನನ್ನ ಭೀಮನ ಅಮಾವಾಸ್ಯೆ. ಈಗ ಪೂಜೆ ಎಲ್ಲ ಮುಗಿದ್ದು ಅಷ್ಟು ನೋಡಿ ಹಚ್ಬಿಟ್ಟಿದ್ದಾರೆ. ಹಸ್ಬೆಂಡ್ಗೆ ಟಿಫನ್ ಹಾಕ್ಬಿಟ್ಟು ಇಡ್ಲಿ ಸಾಂಬಾರು ಚಟ್ನಿ. ಈಗ ಬಾಕ್ಸ್ ಕಟ್ಟಬೇಕು. ಎಷ್ಟು ಬೇಗ ಬೇಗ ಮಾಡ್ತೀವಿ, ಎಷ್ಟು ಬೇಗ ಎದ್ದಿರ್ತೀವಿ ಅಂತ ಕೂಡ ಕೆಲಸ ಮುಗಿಯೋದೇ ಇಲ್ಲ. ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ಬಾಕ್ಸ್ ಸಲಾಡ್ ಮಾಡೋಣ ಅಂತ ಮೊಳಕೆ ಕಾಳೆಲ್ಲ ಕಟ್ಟಿದ್ದೆ. ಟೈಮ್ ಆಗೋಗ್ತಿದೆ. ಮಗನಿಗೆ ವ್ಯಾಕ್ಸಿನ್ ಹಾಕ್ಸಿದ್ರೆ ನೋಡ್ತಾ ಇದೆ ಅಂತೆ ಕಾಲು ಪಾಪ. ಅಳ್ತಾ ಇಲ್ಲ, ಸೋಫಾ ಬಿಟ್ಟು ಕದಲ್ತಾ ಇಲ್ಲ ಅಷ್ಟೇ. ಸೋಫಾ ಮೇಲೇನೇ ಕೂತಿದ್ದಾನೆ, ಅಲ್ಲೇ ಆಟ ಆಡಿಸ್ತಾ ಇದೀವಿ. ಹಂಗಾಗ್ಬಿಡಿ. ಒಂದು ಇಳ್ಕಲ್ ಸ್ಯಾರಿ ನೋಡ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದನ್ನು ಇಳ್ಕಲ್ಲಿಂದನೇ ತರಿಸಿದ್ದು. ನಮ್ಮ ನಾದಿನಿಯವ್ರ ಹಸ್ಬೆಂಡ್ ಏನೋ ಕೆಲಸದ ಮೇಲೆ ಇಳ್ಕಲ್ಗೆ ಹೋಗಿದ್ರು, ಆ ಕಡೆ ಎಲ್ಲ ಹೋಗಿದ್ರು. ಸೊ ನಾವು ಹೇಳಿಬಿಟ್ಟು ತರಿಸಿದ್ರು. ಒಂದು 10 ಸ್ಯಾರಿ ತರಿಸಿದ್ವಿ ಅಂತ ಹೇಳ್ಬೋದು. ನಮ್ಮ ನಾದಿನಿಯವರು, ನಮ್ಮ ಅತ್ತೆಗೆ, ನನಗೆ ಎಲ್ಲರಿಗೂ ಕೂಡ ಚೆನ್ನಾಗಿದೆ ಅಲ್ವಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಒಂಥರ ಅಲ್ಲಿಂದ ತೊಗೊಂಡ್ರೆ ಅದೊಂಥರ ವೈಬ್ ಚೆನ್ನಾಗಿರುತ್ತೇನೋ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಹೇಗೂ ಭೀಮನ ಅಮಾವಾಸ್ಯೆಗೆ ಗಿಫ್ಟ್ ಕೊಟ್ಟಂಗೂ ಹಾಗೆ ತುಂಬ ಇದೆ. ಒಂಥರ ನೆನಪು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅರ್ಧ ತೊಗೊಂಡೆ. ಇದು ಹೆಲ್ಕಲ್ಲು ಹೆಂಗೆ ಕಾಣಿಸುತ್ತೆ, ಉಲ್ಟಾಕ್ ಹೋಗಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಎಷ್ಟು ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸರ್ಕು ಬಂತು. ಹೆಂಗಿದೆ ರೀ ಸ್ಯಾರಿ? ಸೂಪರ್ ಚೆನ್ನಾಗಿದೆಲ್ಲ. ಚೆನ್ನಾಗಿದೆ. ಸ್ಯಾರಿ ತರಿಸಿದ್ವಿ, ಎಲ್ಲ ಬೇರೆ ಬೇರೆ ಥರ ತರಿಸಿದ್ದು. ಅಷ್ಟಮಾಗ ಬೇರೆ 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 ಥರ ತರಿಸಿದ್ದು. ಇದು ಬಂದು ಚಕ್ಸು. ಅತ್ತೆನೂ ಒಂದು ಚಕ್ಸ್ ತೊಗೊಂಡು ನಾನು ಅತ್ತೆಗೆ ಒಂದು ಪ್ಲೈನ್ ಕೊಡಿಸಿದೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೆಲ್ಲ ಚಕ್ಸೇ ತೊಗೊಂಡಿದ್ದೀವಿ ಆಲ್ಮೋಸ್ಟ್. ಇಳ್ಕಲ್ ಅದನ್ನೇ ಚಕ್ಸ್ ಅಲ್ವಾ, ಸೊ ಅದೊಂಥರ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು. ಪ್ಯೂರ್ ಕಾಟನು. ಇದು ಪ್ರೈಸ್ ಬಂದು ನನಗೆ 2015 2100 ಏನೋ ಬಿತ್ತು. ಸೊ ಚೆನ್ನಾಗಿದೆ. ಒಂದೊಂದು ಕ್ವಾಲಿಟಿ ಒಂದೊಂದು 1500, 2000, 2100, 2600 ಈ ಥರದ್ದೆಲ್ಲ ಕ್ವಾಲಿಟೀಸ್ ಇದೆ. ಸೊ ಇದಂತೂ ಸೂಪರಾಗಿದೆ ಕ್ವಾಲಿಟಿ. ಸ್ಯಾರಿ ಇರ್ಬೋದು, ತುಂಬ ಚೆನ್ನಾಗಿದೆ. ಬ್ಲೌಸು ರೆಡ್ ಬ್ಲೌಸು. ಮತ್ತು ಈ ಥರ ಇಳ್ಕಲ್ ಸ್ಯಾರಿಗಳಿಗೆಲ್ಲ ಈ ಥರ ಸಿಲ್ವರ್ ಸ್ಯಾರಿ ಈ ಥರ ಬಂದ್ರೇ ಅದು ಇಳ್ಕಲ್ ಸ್ಯಾರಿ ಅಂತ ಗೊತ್ತಾಗ್ಬಿಡುತ್ತೆ. ಐಡೆಂಟಿಫೈ ಮಾಡೋದು ನನ್ನ ಪ್ರಕಾರ ನಾನು ಹಂಗೆ ಅಂದ್ಕೊಳ್ಳೋದು. ಯಾವುದು ಉಟ್ಕೊಂಡಾಗ ಈ ಥರ ಬಂದಿದೆ ಇದು ಇಳ್ಕಲ್ ಸ್ಯಾರಿ ಅಂತ ಅಂದ್ಕೊಳ್ಳೋದು. ಅಥವಾ
ಆ್ಯಕ್ಚುಲಿ ನಾನು ನಮ್ಮ ಅತ್ತೆಗೆ ಸಿಕ್ಕಾಪಟ್ಟೆ ಇಷ್ಟ ಇದೆ ಇಳ್ಕಲ್ ಸ್ಯಾರಿ ಬೇಕು ಅಂತ. ನಾನು ತುಂಬ ಹತ್ರ ಕೇಳಿದೆ, ಎಲ್ಲೂ ಕೂಡ ಇಲ್ಲ ಇಲ್ಲ ಅಂತ ಹೇಳ್ತಿದ್ರು. ನಮ್ಮ ಆಂಟಿಯವರು ಕಿಟಿ ಪಾರ್ಟಿ ಮಾಡ್ತಾರೆ, ಅವರು ಗ್ಯಾಂಗಲ್ಲಿ ಒಬ್ರು ತರಿಸ್ಕೊಟ್ಟಿದ್ರು. ಅವ್ರಿಗೆ ಹೇಳಿದೆ ಆ್ಯಕ್ಚುಲಿ. ಈಗ ಬೆಳಗ್ಗೆ ವ್ಲಾಗ್ ಮಾಡಿದ್ದು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಈಗ ಹಲೋ ಹಾಯ್ ಮಾಡಿ. ಅಬ್ಬು ವಾಸಿ ಆಯ್ತಾ ನಿಮಗೆ? ವಾಸಿ ಆಯ್ತಾ ಅಬ್ಬು? ಓಡಾಡ್ತಾ ಇದ್ದೀರಾ? ಒಂದು ಕಾಲು ಆಗ್ಬಿಟ್ಟಿತ್ತು, ಸೊ ಸರಿ ಹೋಗ್ಬಿಟ್ಟು ಸ್ಟ್ರಾಂಗ್ ಅರೇನು ಅಲ್ಲಮ್ಮ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನನ್ನ ಮಗನ ರೆಡಿ ಆಗು ಅಂತ ಹೇಳಿ ಸಾಕಾಯಿತು. ಇವಾಗ ರೆಡಿ ಆಗಿದ್ದಾನೆ. ಸೊ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನಿಸ್ತದೆ, ಬಟ್ ರಶ್ ಇರುತ್ತೇನೋ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬನ್ನಿ ಹಿಂಗಾಗುತ್ತೆ ನೋಡೋಣ. ಹಾಗೆ ನಾನೊಂದು ಸಿಲ್ವರ್ದು ಶಿವದ ಲಿಂಗ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರದ್ದು ಅಂತಲೇ ಒಂದು ಸ್ವಲ್ಪ ಅಮೌಂಟನ್ನು ಇಟ್ಟಿರ್ತೀನಿ ನಾನು. ಸೊ ಅದರಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಸಿಕ್ಕಿದ್ರೆ ಇವತ್ತು ಒಳ್ಳೇದಲ್ವಾ, ಹಾಗಾಗಿ ನೋಡ್ತೀನಿ, ಸಿಕ್ಕಿದ್ರೆ ತೊಗೊಬರ್ತೀನಿ. ಬನ್ನಿ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಲಿಲ್ಲ, ಇಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ತುಂಬ ರಶ್ ಇರುತ್ತಲ್ಲ, ಮಗುನ ಇಟ್ಕೊಂಡು ಮತ್ತೆ ಲೇಟ್ ಆಗಿಬಿಟ್ರೆ ಕಷ್ಟ ಆಗ್ಬಿಟ್ಟು ಇಲ್ಲ ಬಂದ್ವಿ. ಚೆನ್ನಾಗಿ ಮಾಡಿದ್ರು ದರ್ಶನ, ದೇವರು ತುಂಬ ಚೆನ್ನಾಗಿ ಅನಿಸ್ತು. ಸೊ ಯಾರೂ ಇಲ್ಲ, ಆರಾಮಾಗಿ ದರ್ಶನ ಆಯಿತು. ಅರೇನೋ ಬನ್ನಿ, ಚೆನ್ನಾಗಿದೆ ಗೊತ್ತಾ ಪ್ಲೇಸ್. ಬನ್ನಿ. ನಾಗರ್ಕಲ್ಲೆಲ್ಲ ಇದೆ ಇಲ್ಲಿ. ನಮ್ಮ ಆರ್ಯನು ನೋಡಿ ನಡ್ಕೊಂಡ್ಬರ್ತಾ ಇದ್ದಾನೆ. ಕೈ ಕೊಡಿ. ನಾನು ಏನೇನು ಮಾಡ್ತೀನಿ, ನನ್ನ ಬಗ್ಗೆ ನಮಸ್ಕಾರ ಮಾಡಿದೆ, ಅವನು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಏನು ಬಿಡಲ್ಲ, ಎಲ್ಲ ಮಾಡಬೇಕು ಅವನು. ಅಲ್ಲ ಬಂಗಾರಿ, ನಿಧಾನ. ಗೋಲ್ಡ್ ಶಾಪಿಗೆ ಬಂದ್ವಿ. ಈಗ ಬೆಳ್ಳಿದು ಶಿವಂದು ವಿಗ್ರಹ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೋ ಸಡನ್ನಾಗಿ ಅನಿಸ್ತು, ತುಂಬ ದಿನದಿಂದ ಫೋಟೋ ತೊಗೋಬೇಕು ಅಂತ ಅನ್ಕೋತಾನೆ ಇದ್ದೀನಿ, ಆಗ್ತಾಯಿಲ್ಲ. ನೋಡೋಣ, ಈ ಸತಿ ಶಿವರಾತ್ರಿ ಹಬ್ಬದಷ್ಟರಲ್ಲಿ ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಶಿವ ಪರಿವಾರದ್ದು ಒಂದು ಸಿಲ್ವರ್ ಫೋಟೋನ ತೊಗೋಬೇಕು ಅನ್ಕೋತೀನಿ. ಯಾಕೋ ಆಗ್ತಾಯಿಲ್ಲ. ಅದೇನು ಹೇಳ್ತಾರಲ್ಲ, ಏನೇನೋ ಖರ್ಚು ಮಾಡ್ತೀವಂತೆ, ಚಿಕ್ಕದಕ್ಕೂ ಅದಕ್ಕೆ ಟೈಮ್ ಯಾವಾಗ ಬರಬೇಕು ಆ ಟೈಮಿಗೆ ಅದು ಮನೆಗೆ ಬರಬೇಕು ಅಂತ ಅನಿಸುತ್ತೆ. ಸೊ ನೋಡೋಣ, ಇವತ್ತೇನೋ ಅನಿಸ್ತು. ಭೀಮ್ನ ಅಮಾವಾಸ್ಯೆ ತುಂಬ ದಿನ ಅನ್ಕೋತಿದ್ದೆ. ಮೊನ್ನೆ ನಾನು ಕಂಚಿಂದ ಏನು ತೊಗೊಂಡಲ್ಲ ಧರ್ಮಸ್ಥಳದಲ್ಲಿ, ಅವತ್ತಿಂದ ಅನ್ಕೋತಿದ್ದೆ ಸಿಲ್ವರ್ದೇ ತೊಗೋಬೋದಿತ್ತಲ್ಲ, ನಾನು ಯಾಕೆ ಸಿಲ್ವರ್ದೇ ತೊಗೊಂಬಿಡೋಣ ಅಂತ. ಸೊ ಇವತ್ತು ಯಾಕೋ ಸಡನ್ನಾಗಿ ಅನಿಸ್ತು, ಹೋಗಿ ತೊಗೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಸರಿ ಅಂದ್ಕೊಂಡೆ ಒಂದು ಕಡೆ ಅಮಾವಾಸ್ಯೆ ತೊಗೋಬೋದಾ ಅಂತ. ಬಟ್ ಭೀಮನ ಅಮಾವಾಸ್ಯೆ ಅಲ್ವಾ, ಶಿವ ಪಾರ್ವತಿಗೋಸ್ಕರ ಅಂತಲೇ ಇರೋ ಅಂತಹ ಒಂದು ವಿಶೇಷ ದಿನ. ಅವರ ಆಶೀರ್ವಾದನೇ ನಮಗೆ ಬೇಕಿರೋದು ಇವತ್ತು. ಸೊ ಅದಕ್ಕೋಸ್ಕರ ಸರಿ ಆಯಿತು, ಇವತ್ತು ತೊಗೊಂಬಿಡೋಣ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಪ್ಲೈನ್ ಈ ಥರದ್ದೇ ತೊಗೊಳ್ಳೋಣ ಅಂತ, ಅದ್ರ ಮೇಲೆ ನಾಗರ ಹೆಡೆ ಇರೋವಂಥದ್ದು ಕೂಡ ಇತ್ತು. ಸೊ ಆ ಥರದ್ದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಚೆನ್ನಾಗಿ ಅನಿಸ್ತದೆ ನನಗೆ. ನನ್ನ ಮಗನಿಗೇನೋ ಇಷ್ಟ ಆಗ್ತಾಯಿಲ್ಲ. ಬಿಡಮ್ಮ ಚಿಕ್ಕದೇ ತೊಗೊಳ್ಳಿ, ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡು ಬಂದೆ. ಅದಾದಮೇಲೆ ಹಸ್ಬೆಂಡ್ ಕೂಡ ಜಾಯಿನ್ ಆದರು. ಏನಾದ್ರು ತಿನ್ಕೊಂಡು ಹೋಗ್ಬೋಣ ಇಲ್ಲೇ ಅಂತ ಅಂದ್ಬಿಟ್ಟು ನನ್ನ ಮಗ ಹೇಳ್ದ ಸರಿ ಅಂತ. ಇಡ್ಲಿ ಪಡ್ಡು ಎಲ್ಲ ತೊಗೊಂಡು ಅಲ್ಲೇ ತಿಂದ್ಕೊಂಡು, ಇಲ್ಲಿ ಬಂಡಿಯಲ್ಲಿ ಮಾಡ್ತಾರೆ ಕೋಲಾರಲ್ಲಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ಪಡ್ಡು ಮತ್ತು ಇಡ್ಲಿ ತಿಂದ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಈಗ ಬಂದ್ವಿ ಮನೆಗೆ. ಸೊ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಅವ್ರು ಯಾವ್ದು ಕೊಡಿಸಿ ಪಾನಿಪುರಿ ಅದು ಇದು ಅಂತಿದ್ದ, ಬೇಡ ಅಂತ ಅಂದ್ಬಿಟ್ಟು ಪಡ್ಡುನು ಇಡ್ಲಿ ತಿನ್ಕೊಂಡು ಬಂದ್ವಿ. ಈಗ ದೇವ್ರದ್ದು ಶಿವಲಿಂಗ ತೊಗೊಂಡು ಬಂದೆ ಅಲ್ಲ ಹೇಳಿ. ನಾನು ಸಿಲ್ವರಲ್ಲಿ ಎಂದು ಕನಸಿಂದಿತ್ತು ನನ್ನ ಹತ್ರ. ಸೊ ಸಿಲ್ವರ್ ತೊಗೊಳ್ಳೋಣ ಅನ್ಕೋತಾನೆ ಇದ್ದೆ, ತೊಗೊಳಕ್ಕೆ ಆಗಿರಲಿಲ್ಲ. ಸೊ ಎಲ್ಲಿ ಹೇಗಿದೆ, ಪುಟ್ಟದಾಗಿ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ದೊಡ್ಡದಿತ್ತು. ನನ್ನ ಮಗನಿಗೇನೋ ದೊಡ್ಡದು ಬೇಡಮ್ಮ, ಇದೇ ಚೆನ್ನಾಗಿದೆ, ಇಷ್ಟೇ ಸಾಕು ಅಂತಂದ. ಸರಿ ಅಂದ್ಬಿಟ್ಟು ಇದು ಬೇಡ ಅಂದೆ, ತೆಗೆದು ಇಡ್ಬೋದು, ಈ ಥರ ಇಷ್ಟು ಇಡ್ಬೋದು. ನಾನು ಇದು ಬೇಡ ಅಂತ ಅಂದ್ಕೊಂಡೆ ಫಸ್ಟು. ಆಮೇಲೆ ಇರಲಿ ಚೆನ್ನಾಗಿರುತ್ತೆ ಅಲ್ವಾ, ಒಳ್ಳೇದಲ್ವಾ ತಂದ್ಬಿಟ್ಟು
ಹೇಗೆ ತೊಗೊಂಡೆ. ಇವತ್ತು ಹೇಗೂ ಭೀಮ್ನ ಅಮಾವಾಸ್ಯೆ ಅಲ್ಲ, ಶಿವಂದು ಚೆನ್ನಾಗಿರತ್ತೆ ಅಂತ. ಏನಮ್ಮ ಮತ್ತೆ ಅಮ್ಮ ಎಲ್ಲೋಗಿದ್ವಿ ನಾವು? ಚಾಮಿ ಹೋಗಿದ್ವಿ. ಇದೇನಮ್ಮ? ಚಾಮಿ ಮಾಡ್ಕೊ, ಚಾಮಿ ಮಾಡ್ಕೊ, ಚಾಮಿ ಮಾಡಿ, ಚಾಮಿ ಮಾಡ್ಕೊ, ಚಾಮಿ ಮಾಡ್ಕೊ. ತೋರಿಸಿರಿ, ತೋರಿಸಿರಿ, ಚೆನ್ನಾಗಿದ್ಯಾ ಬಂಗಾರ? ಅಲ್ಲಿ ಚಾಮಿ ಇತ್ತು ಈ ಕಡೆ. ಚಾಮಿ ನಿಂಗೆ ಬೇಕಾ? ಏನು ಆಟ ಸಾಮಾನು ಅದು? ಚಾಮಿ. ಅಲ್ಲೋಗ ಅಲ್ಲೋಗ ಪಾಪ ಹತ್ರ. ಚೆನ್ನಾಗಿದೆ, ದೊಡ್ಡದು ಚೆನ್ನಾಗಿತ್ತು. ನನ್ನ ಮಗನಿಗೆ ಯಾಕೂ ಇಷ್ಟ ಆಗಲಿಲ್ಲ ಅದು. ನನಗೊಂದು ಸ್ವಲ್ಪ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ ಅನಿಸ್ತು. ಅದು ಸ್ವಲ್ಪ ಗ್ರಾಮ್ಸ್ ಚೆನ್ನಾಗಿತ್ತು, ಸ್ವಲ್ಪ ಜಾಸ್ತಿ ಇತ್ತು, ಚೆನ್ನಾಗೂ ಇತ್ತು. ಅವ್ನಿಗೆ ಯಾಕೋ ಬೇಡಮ್ಮ ಇದೆ ಚೆನ್ನಾಗಿದೆ ಅಂತ. ಸೊ ಅವನು ಇಷ್ಟ ನನಗೆ ದಿನ ತಗೊಂಡೆ. ನಮ್ಮ ಶಿವಲಿಂಗ, ಶಿವಲಿಂಗ ಕಂಚಿಂದಿತ್ತು. ಇದು ಧರ್ಮಸ್ಥಳದಲ್ಲಿ ತೊಗೊಂಡು ಬಂದಿದ್ದು. ಸೊ ಇದನ್ನ ಇಡೋಣ ಅಂತ. ಇದನ್ನ ಊರಲ್ಲಿ ಇಡ್ತೀನಿ. ಹೇಳಿ, ಇನ್ನು ನಾನು ಕೃಷ್ಣ ತಗೋಬೇಕು ಮತ್ತು ರಾಘವೇಂದ್ರ ಸ್ವಾಮಿ ತಗೋಬೇಕು.